ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿರುತ್ತದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಶ್ರವಣ ನಕ್ಷತ್ರ ಸಂಜಾತರಿಗೆ ಮೊದಲನೆಯದಾಗಿ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಸಂಕಷ್ಟಗಳು ಹಾಗೆ ಒಂದು ರೀತಿಯ ಅನಿಶ್ಚಿತತೆಯು ಕಾಡುತ್ತದೆ. ಈ ಒಂದು ಅನಿಶ್ಚಿತತೆ ಏನಿದೆ ಇದು ಈ ತಿಂಗಳ ಅಂತ್ಯದಲ್ಲಿ ನಿವಾರಣೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಗೊಂದಲ ಮತ್ತು ದ್ವಂದ್ವಗಳು, ಅನೇಕ ಪ್ರಶ್ನೆಗಳು ಉದ್ಯೋಗ ಹಾಗೂ ವೃತ್ತಿ ವಿಚಾರದಲ್ಲಿ ಮಕರ ರಾಶಿ ಸಂಜಾತರಿಗೆ ಏನು ಕಾಡುತ್ತಿದೆಯೋ ಅವೆಲ್ಲವೂ ಸಹಿತ ಜೂನ್ ಜುಲೈ ತಿಂಗಳ ಒಳಗಾಗಿ ನಿವಾರಣೆಯಾಗಿ ಸ್ಪಷ್ಟ ಚಿತ್ರಣ ಸಿಗಲಿದೆ. ಹಾಗೂ ಉದ್ಯೋಗ ವಿಚಾರವಾಗಿ, ವೃತ್ತಿ ವಿಚಾರವಾಗಿ ಒಂದು ಸ್ಥಿರತೆಯೂ ಮೂಡಲಿದೆ. ಎರಡನೆಯ ಸಮಸ್ಯೆ ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ್ದು. ಗಂಡ ಹೆಂಡತಿಯರ ನಡುವೆ ಇರುವಂತಹ ಅಪಾರ್ಥಗಳು, ಅಪವಾದಗಳು, ವೈಷಮ್ಯಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಸಹಿತ ಈ ತಿಂಗಳ ಅಂತ್ಯದಲ್ಲಿ ಬಗೆಹರಿಯಲಿದ್ದು ಮತ್ತು ಕುಟುಂಬದಲ್ಲಿ ಸಾಮರಸ್ಯ, ಶಾಂತಿ, ಸಮಾಧಾನ ಮತ್ತು ಸೌಖ್ಯಗಳನ್ನು ಮಕರ ರಾಶಿ ಸಂಜಾತರು ನಿರೀಕ್ಷೆ ಮಾಡಬಹುದು. ಇನ್ನು ಹಣಕಾಸಿನ ವಿಚಾರವಾಗಿ ಈ ತಿಂಗಳಲ್ಲಿ ಹೆಚ್ಚಿನ ಸುಧಾರಣೆಯಾಗಲಿದೆ. ನಿಮ್ಮ ಒಂದು ಆರ್ಥಿಕ ಸಂಕಷ್ಟದ ತೀವ್ರತೆ ಏನಿತ್ತು ಆ ಒಂದು ಸಂಕಷ್ಟದ ತೀವ್ರತೆ ಕಡಿಮೆಯಾಗುತ್ತಾ ಸಾಗುತ್ತದೆ. ಅಂತೆಯೇ ವಿದ್ಯಾರ್ಥಿ ವರ್ಗಕ್ಕೆ ಎಲ್ಲ ರೀತಿಯ ಶುಭ ಫಲಗಳಿದೆ. ಒಳ್ಳೆಯ ದಶಾಭುಕ್ತಿ ಕಾಲದಲ್ಲಿರುವಂತಹ ಮಕರ ರಾಶಿ ಸಂಜಾತರಿಗೆ ಸಂಬಂಧ ನಿಶ್ಚಯ ಯೋಗ, ವಿವಾಹ ಯೋಗ ಹಾಗೂ ಸಂತಾನ ಫಲ ಭಾಗ್ಯವೂ ಉಂಟು. ಈ ತಿಂಗಳಿನ ವಿಶೇಷವೇನೆಂದರೆ ಮಕರ ರಾಶಿ ಸಂಜಾತರು ತಮ್ಮ ರೆಗ್ಯುಲರ್ ಇನ್ಕಮ್ ಏನಿರಲಿದೆ ಅದರ ಜೊತೆಗೆ ಮತ್ತೊಂದು ಇನ್ಕಮ್ ಸೋರ್ಸನ್ನು ರೂಪಿಸಿಕೊಳ್ಳಲಿದ್ದಾರೆ. ಅದು ಶಾರ್ಟ್ ಟೈಮ್ ಉದ್ಯೋಗವಾಗಿರಬಹುದು ಅಥವಾ ನೀವು ಮಾಡುತ್ತಿರುವಂತಹ ಉದ್ಯೋಗ ಅಥವಾ ವೃತ್ತಿಯ ಜೊತೆಗೆ ಉಪ ಸಂಪಾದನೆಯಾಗಿ ಮತ್ತೊಂದನ್ನು ಸಹಿತ ಯಶಸ್ವಿಯಾಗಿ ಆರಂಭಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಮೇ ತಿಂಗಳಲ್ಲಿ ಕಾಣಬಹುದಾಗಿದೆ. ಮೇ ತಿಂಗಳಲ್ಲಿ ನೀವು ಪಾಲುದಾರಿಕೆಯಲ್ಲಿ ಮಾಡುವಂತಹ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಎಲ್ಲ ಸಾಧ್ಯತೆಗಳು ಉಂಟು. ಹಾಗೂ ನಿಮ್ಮ ಉದ್ಯಮದ ಅಥವಾ ವ್ಯಾಪಾರದ ಪಾಲುದಾರರೇನಿದ್ದಾರೆ ಅವರಿಂದ ಸಹಿತ ನೀವು ಎಲ್ಲ ರೀತಿಯ ನೆರವು, ಸಹಕಾರ, ಬೆಂಬಲವನ್ನು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿ ವರ್ಗಕ್ಕೆ ಅತ್ಯಧಿಕ ಶುಭ ಫಲಗಳಿದೆ. ಹಾಗೆಯೇ ವೃತ್ತಿ ಸಂಬಂಧಿತ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಪಡೆಯುತ್ತಿರುವಂತಹ ಮಕರ ರಾಶಿ ಸಂಜಾತರಿಗೆ ಉದ್ಯೋಗ ಪ್ರಾಪ್ತಿಯ ಸುಯೋಗವು ಈ ತಿಂಗಳಲ್ಲಿ ದೊರೆಯಲಿದೆ. ಕಾನೂನಾತ್ಮಕ ಹೋರಾಟಗಳಲ್ಲಿ ಕೆಲವೊಂದಷ್ಟು ಹಿನ್ನಡೆಯಾದರೂ ಸಹಿತ ಅಂತಿಮವಾಗಿ ಆ ಒಂದು ಹೋರಾಟವು ನಿಮ್ಮ ಪರವಾಗಿಯೇ ಪ್ರತಿಫಲವನ್ನು ನೀಡಲಿದೆ. ಸಮಯಕ್ಕೆ ಸರಿಯಾಗಿ, ಅಂದರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಆಪ್ತೇಷ್ಟ ಬಂಧುವರ್ಗದ ನೆರವು, ಸಹಕಾರ, ಬೆಂಬಲವೂ ನಿಮಗೆ ಸಿಗಲಿದೆ. ಇದರಿಂದ ಆರ್ಥಿಕ ಸಂಕಷ್ಟ ಮಾತ್ರವೇ ಅಲ್ಲದೆ ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಸಂಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಒಂದು ಸೌಖ್ಯ ಸಂತಸಕ್ಕೆ ಕಾರಣವಾಗಲಿದೆ. ಮಕರ ರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ
ಅವರಿಗೆ ಒಳಿತುಂಟಾಗಲಿ ಎಂದು ದೈವದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನೀವು ಪ್ರತಿನಿತ್ಯವೂ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಅಥವಾ ಆಲಿಸುವುದರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿದೆ. ಶ್ರದ್ಧಾಭಕ್ತಿಯಿಂದ ನೀವು ಅದನ್ನು ಮಾಡಬೇಕಷ್ಟೆ. ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.